ಅವರನ್ನು ಯಾಕೆ ಚೆನ್ನಾಗಿ ನೋಡ್ಕೊಂಡಿಲ್ಲ ಸರ್? ಒಂದ್ ಹೇಳ್ತೀನಿ ಕೇಳಿ, ಇವರು ಫ್ರಾಡ್ ಮಾಡ್ತಾ ಇದಾರೆ. ನಾನು ಎಲ್ಲದಕ್ಕೂ ರೆಡಿ ಇದ್ದೀನಿ. ಕಾನೂನು ಪ್ರಕಾರ ನಾನು ಹೋರಾಟ ಮಾಡಕ್ ರೆಡಿ ಇದ್ದೀನಿ. ತನಿಖೆ ಆಗ್ಲಿ. ಇವತ್ತು ಯಾವ್ದಾದ್ರು ಮಗುನ 1.5 ವರ್ಷ ಮಗುನ ಎತ್ಕೊಂಡ್ ಬಿಟ್ಟು ಹೋಯ್ತಾರಂದ್ರೆ ತಾವ್ ಅರ್ಥ ಮಾಡ್ಕೊಳ್ಳಿ. 1.5 ವರ್ಷದ ಮಗುನ ನೋಡ್ಲಾ ಅಲ್ಲ ಸುರೇಶ್ ಅವ್ರೆ, ಒಂದ್ ಹೆಣ್ಣು ಅಂತಾನು ನೋಡಿದ್ರೆ ಈ ತರ ಹೊಡೆದಿದ್ರಲ್ಲ. ನಿನ್ನೆವರೆಗೂ ಮಗು ನಮ್ಮ ಹತ್ರನೇ ಇತ್ತಲ್ವಾ? ಅದಕ್ಕೆ ಉತ್ತರ ಕೊಡಪ್ಪ. ಒಂದು ದಿನದ ಮಗುವಿಂದ ಇವತ್ತುವರೆಗೂ ನಾವೇ ನೋಡಿರೋದು. ಅವನ ಬಾಯಲ್ಲಿ ಬಂದಿರೋ ಮಾತನ್ನ ನಾನು ಕೇಳಿಸ್ತೀನಿ, ಕೇಳಿ. ಅವ್ರ ತಾಯಿ, ಅವ್ರ ತಂಗಿ, ಅವ್ರ ಮನೆ ಹೆಣ್ಮಕ್ಳಿಗೆಲ್ಲ ಅವನು ಒಂದು ಊರಲ್ಲಿ ಒಂದು ಮನೆ ಕಟ್ಟಿಸ್ತಾ ಇದ್ದಾನೆ ಸರ್. ಮದುವೆ ಆಗಿ ಮಗು ಇದ್ಮೇಲೆ ಸರ್, ಇವಾಗ ಸುರೇಶ್ ನಾಯ್ಡು ವೈಫ್ ಆಫ್ ಅಂತ ಹಾಕ್ಬೇಕಾ, ಇಲ್ಲ ತಾಯಿ ಹೆಸರು ಹಾಕಿ ನಾನು ಅನ್ಮ್ಯಾರಿಡ್, ನಾನು ಮದುವೆ ಆಗಿಲ್ಲ ಅಂತ ಹೇಳಿ ಏನು ಹೌಸಿಂಗ್ ಲೋನ್ಗೆ ಅಪ್ಲೈ ಮಾಡ್ತಾರ? ಇದು ಕೇಳಿ ಸರ್. ಏನ್ ಹೇಳ್ತೀರಾ? ಹೆಂಡತಿನೇ ಇಲ್ಲ, ಮಗುನೇ ಇಲ್ಲ ಅವನ್ಗೆ, ಅವ್ನ ಪಾಪ ಮದ್ವೆನೇ ಆಗಿಲ್ಲ. ಅಪ್ಲೈ ಮಾಡಿದ್ರಾ? ನಮ್ಮ ಅಪ್ಪನ ಆಸ್ತಿ ನಾನ್ ತಿಂತೀನಿ. ಒಂದ್ ನಿಮಿಷ, ನಮ್ಮ ಅಪ್ಪನ ಆಸ್ತಿ ನಾನ್ ತಿಂತೀನಿ ಸರ್. ಕಣ್ಣೋರ್ ತಿನ್ನಕ್ ಆಗಲ್ಲ ಅಲ್ವಾ ಸರ್? ಸರ್ ಒಂದ್ ನಿಮಿಷ ಸರ್, ದಯವಿಟ್ಟು ಒಂದ್ ನಿಮಿಷ. ಎಂಟಿ ಅಂದ್ರೆ ಏನ್ ಸರ್? ಕತ್ತಲ್ ತಾಲಿ ಆಯ್ತಾ, ಕಾಲುಂಗ್ರ ಆಯ್ತಾ 11 ತಿಂಗಳಿಂದ? ಯಾವ ಲೆಕ್ಕಾಚಾರದಲ್ಲಿ ಎಂಟಿ ಸರ್? ತಾಳಿ ಚೈನ್ ಸಮೇತ ತಗೊಂಡೋಗ ಅಡ ಇಟ್ಟಿದ್ದಾನೆ, ಆಮೇಲೆ ಬಿಡಿಸ್ಕೊಡ್ಲೇ ಇಲ್ಲ. ನನ್ನ ಮಗಳು ಒಂದು ಅಫಿಷಿಯಲ್ ಹಾಕಿರೋ ತಾಳಿನೂ ಕೇಳಿದಾನೆ ಸ್ಟೇಷನ್ ಅಲ್ಲಿ, ನನಗೆ ಕೊಡು ಅಂತ ಕೇಳಿದಾನೆ. ತಾಳಿ ಚೈನ್ ಹಾಕಿರೋದು ನಾನು, ನೆಕ್ಲೆಸ್ ಹಾಕಿರೋದು ನಾನು. ನನ್ ದುಡ್ಡು ಇವ್ರ ಅಪ್ಪನ ಮನೆ ತಗೊಂಡ್ಬಂದವ್ರ? ಎರಡೇ ದಿನ ತಗೊಂಡೋಗಿ ಇಟ್ಟಾಗಿರುತ್ತೆ. ಇವತ್ತು ಒಂದ್ ದೊಡ್ಡ ತರ್ತಾನೆ, ಎರಡೇ ದಿನ ಮೂರನೇ ದಿನಕ್ಕೆ ಇವ್ರಿಗೆ ಗೊತ್ತಿರಲ್ಲ. ನಾನಿಡಲ್ಲ. ಅಲ್ಲ ಸುರೇಶ್ ನಾಯ್ಡು ಅವರೇ ಕೊಡಿಸ್ತೀರಂತೆ, ಕೊಡಿಸಿ 2 ದಿನಕ್ಕೇನೆ ತಗೊಂಡೋಗಿ ಅಡ ಇಡ್ತೀರಂತೆ ಸರ್. ನನ್ನ ದುಡ್ಡು, ನನ್ನ ಒಡವೆ ಕಷ್ಟ ಅನ್ನೋದು ನಾನು ಒಬ್ಬನಿಕ್ಕಲ್ಲ, ಪ್ರಪಂಚದಲ್ಲಿ ಸಾವಿರಾರು ಜನ ಇರ್ತಾರೆ. ನಾನ್ ಮಾಡೋದು ಬಿಸ್ನೆಸ್, ಅರ್ಥ ಆಯ್ತಲ್ವಾ? ನನ್ ದುಡ್ಡು ನಾನು ಇಟ್ಕೊಂತೀನಿ. ಇವ್ರ ಅಪ್ಪನ ಮನೆಯಿಂದ ತಗೊಂಡ್ಬಂದ್ರೆ ದುಃಖಿದ್ದೀನ ನಾನು. ನಮ್ಮ ಅಪ್ಪನ ಮನೆಯಿಂದ ತಂದಿರೋ ಒಡವೆನ ಬಿಟ್ಟಿಲ್ವಲ್ಲ ನೀನು? ಒಡವೆನು ತಗೊಂಡೋಗ ಅಡ ಮದ್ವೆ 1 ತಿಂಗಳಿಗೆ ಬೆಳ್ಳಿ ಸಮೇತ ಅಡ ಇಟ್ಟಿದ್ದಾನೆ. ಓಲೆ ಆಂಟಿಕ್ ಜುಮ್ಕೆ ಹಾಕಿದಿದ್ದು ಅದನ್ನ ತಗೊಂಡೋಗಿ ಇಟ್ಬಿಟ್ಟು ಮಾರ್ಕೊಂಡು ತಿಂದಿದ್ದಾನೆ. ಅಲೆ ಬೆಳ್ಳಿ ಸರ್, ಅಲೆ ಬೆಳ್ಳಿ ಬಂದ್ಬಿಟ್ಟು ಅವ್ರ ತಾಯಿಯವರು ಅಲೆ ಬೆಳ್ಳಿ ನನ್ ಕೊಟ್ಟಿರೋದು ತರ್ಸಿ. ಅವ್ರ ತಾಯಿಯವ್ರ ಸರ್ ನಮ್ಮನೆಯಲ್ಲಿ ಶಾಸ್ತ್ರ ಏನ್ ಬಂದಿರುತ್ತೋ ಅದನ್ನ ಪಾದ ಪೂಜೆ ಮಾಡಿ ಅದನ್ನ ಇವ್ರು ಕೊಡೋ ಅಂತದ್ದು. ಶೋರೂಮ್ ಇಂದ ತಂದು ಕೊಡ್ಬೇಕಂತೆ. ನಮ್ಮನೆಯಲ್ಲಿ ಏನಂದ್ರೆ ತಟ್ಟೆ ಚೊಂಬು, ಈಗ ಕಾಶಿ ಯಾತ್ರೆಗೆ ಏನು ಈಗ ತಾಯಿ ಮನೆಯಿಂದ ನಮ್ಮ ಹಸ್ಬೆಂಡ್ ಏನ್ ಕೊಟ್ಟಿರ್ತ ಆ ಇದನ್ನ ಮಹಿಳಾ ಸ್ಟೇಷನ್ ಅಲ್ಲಿ ಪಾಲಿಶ್ ಮಾಡಿ. ಒಂದೊಂದು ನಿಮಿಷ ದಯವಿಟ್ಟು ಒಂದೇ ನಿಮಿಷ. ಮಹಿಳಾ ಸ್ಟೇಷನ್ ಅಲ್ಲಿ ಎಲ್ಲಾನು ನಾನು ಕೊಟ್ಟು ಬರ್ಸ್ಕೊಂಡಿದೀನಿ. ಅವ್ರಿಗೆ ನಾನು ಏನು ಕೊಡಂತೋದಿಲ್ಲ ಅಂತ. ಅದಾದ್ಮೇಲೆ ಸರ್ ಮಹಿಳಾ ಸ್ಟೇಷನ್ ಅಲ್ಲಿ ಬರ್ಕೊಟ್ಟಿದ್ದೇನೆ, ಅಲ್ಲಿ ಸೈನ್ ಕೂಡ ಹಾಕಿದ್ದಾನೆ ವಿತ್ ಆಧಾರ್ ಕಾರ್ಡ್ ನಂಬರ್. ನನ್ನ ಮಗಳು ಖರ್ಚು, ನನ್ನ ಹೆಂಡತಿಯ ಖರ್ಚನ್ನು ನಾನೇ ನೋಡಿಕೊಳ್ಳುತ್ತೇನೆ, ಭರಿಸುತ್ತೇನೆ ಅಂತ ಹೇಳಿ ಹೋದವರೆಗೂ ಅಲ್ಲೇ ಇರ್ಲಿ ಅಂತ ಅವ್ರ ತಾಯಿ ಮನೆಯಲ್ಲೇ ಇರ್ಲಿ ಅಂತ ಬರ್ಕೊಟ್ಟಿದ್ದಾನೆ. ಆಯ್ತಾ? ಇಲ್ಲ ಸರ್, ಇಷ್ಟು ದಿನ ನೋಡ್ಕೊಂಡಿದ್ದೀನಲ್ವಾ ನಾನು? ಯಾರು ನೋಡ್ಕೊಂಡಿದ್ದಾರೆ? ನಾನೇ ತಾನು ನೋಡ್ಕೊಂಡಿರೋದು. ಸರ್ ಇವಾಗ ಏನ್ ಗೊತ್ತಾ ಸರ್, ಇವಾಗ ಅವನ ಹತ್ರ ದುಡ್ಡು ಇರಲ್ಲ, ಕೊಡೋದೇ ಇಲ್ಲ ದುಡ್ಡು. ಇವಾಗ ನನ್ನ ಹತ್ರ ಇಸ್ಕೊಂಡ್ಬಿಡೋದು. ನಾವು ಈಗ ಏನೋ ಇವಾಗ ಅಡ್ಜಸ್ಟ್ಮೆಂಟ್ ಮಾಡಿ ಏನೋ ಸಂಬಳ ಆದಾಗ ಕೊಡೋದು. ಮಗುಗ್ ಹಾಲ್ ಪುಡಿ ಖಾಲಿ ಅನ್ಕೊಳ್ಳಿ, ಇವ್ರ ದುಡ್ಡಿಂದ ಇವ್ರು ತಂದಿರ್ಬೇಕು, ಆಮೇಲೆ ಇವ್ರಿಗೆ ಆದ ಕೊಡೋದು. ಈ ತರ ಈಗ ಮೇಡಮ್ ಕೊನೆಯದಾಗಿ ನೀವ್ ಏನ್ ಮಾಡ್ಬೇಕು ಅನ್ಕೊಂಡಿದ್ರಿ? ಏನ್ ಬೇಕು ನಿಮ್ಗೀಗ? ಸರ್ ನಮ್ಗೆ ಏನಂತ ಹೇಳಿದ್ರೆ, ಒಂದೇ ನಿಮಿಷ ಹೇಳಿ. ಇವನು ನಮ್ಮ ಮಗಳಿಗೆ ಸರ್ ಈ ತರ ಎಲ್ಲಾ ತುಂಬಾ ಕೆಟ್ಟ ಮಾತಲ್ಲಿ, ನಿನಗೆ ಅವ್ರ ಜೊತೆ ಸಂಬಂಧ ಇದೆ, ನಿನಗೆ ಇವ್ರ ಜೊತೆ ಸಂಬಂಧ ಇದೆ, ಸೂಳೆ ಕೆಟ್ಟ ಇನ್ನೂ ವರ್ಸ್ಟ್ ಆಗೆಲ್ಲ ಮಾತಾಡಿದಾನೆ. ನನ್ನ ಮಗಳು ಕ್ಯಾರೆಕ್ಟರ್ ಬಗ್ಗೆ, ನನ್ನ ಬಗ್ಗೆ ನೋಡಿ
ಮೇಲೆ ನಿಮ್ಮ ಬಂದಿರೋ ಎದುರಿಗೆ ಹೇಳ್ದ ಗಮನಿಸಿಲ್ಲ ಅಲ್ವಾ ಏನಂತ ಹೇಳ್ದ ಮಾತಾಡಿರೋದು ಏನದು ಹನಿ ಟ್ರಾಪ್ ಅಂತ ಹೇಳ್ದ. ಮಾಧ್ಯಮದವ್ರ ಮುಂದೆ ಈ ಮಾಧ್ಯಮ ಕೆಲ್ಸ ದೇವರ ಸಮಾನ ಮಾಡಿದ್ದು ಇವ್ನು. ಅಲ್ಲಿ ಕುತ್ಕೊಂಡು ಯಾವ ರೀತಿ ಮಾತಾಡ್ಬೇಕಂತ ಕಾಲೇಜ್ ಇಲ್ಲ ಹಣ್ಣು ಇವ್ರಿಗೆ ತಿಂದವನು ಅವನು ಸಿಪ್ಪೆ ತಿಂದವನು ನಾನ್ ನಾವು ಅಂತ ಮಾತಾಡಿರೋದು ನನ್ನನ್ನ ಮಾತ್ರ ಸಿಗಿಸ್ತಾ ಅಲ್ವಾ? ಇವತ್ತಿಗೂ ಸ್ಟೇಷನ್ ಅಲ್ಲಿ ಮಾಧ್ಯಮದ ಎನ್ಕ್ವೈರಿ ಬಗ್ಗೆ ಮಾಡಿ ಮಾತಾಡ್ತಾರಲ್ವಾ? ಅಯ್ಯಪ್ಪ ನನ್ ತಪ್ಪಾಯ್ತು ನಾನೇ ಅವ್ರಿಗೆ ಅಪ್ರೋಚ್ ಮಾಡಿರೋದು ಅಂತ ಒಪ್ಕೊಂಡು ಸರ್ ಇವನು ದುಡ್ಡು ವಸೂಲಿ ಮಾಡಿರೋದು. ಇವನು ಮುಂದೆ ನಿಂತ್ಕೊಂಡು ವಸೂಲಿ ನನ್ನ ಮಾಡಿರೋದು. ಒಂದು nature ಹೇಗೆ ಡಿಡಿ ಅಂದ್ರೆ ಬಂದ್ಬಿಟ್ಟು ತುಂಬಾ ಸುರೇಶ್ ಜಿ innocent ಅಂತ and ಕೊಟ್ಟಿದ್ದಾರೆ soft ಡಿಡಿ. nature. Yes. ನನ್ನ ಸ್ಕೂಲ್ ಕಡೆಯಿಂದ ಇರ್ಲಿ ಕಾಲೇಜ್ ಕಡೆಯಿಂದ ಇರ್ಲಿ ಎಲ್ಲಾದ್ರೂ ವಿಚಾರಿಸಿ ನನ್ ಬಗ್ಗೆ ಒಂದೇ ಒಂದ್ ರಿಮಾರ್ಕ್ ಇಲ್ಲ. ರ್ಯಾಂಕ್ ಸ್ಟೂಡೆಂಟ್ ಸರ್ ತುಂಬಾ ಚೆನ್ನಾಗಿ ನನ್ ಬಗ್ಗೆ ನಾನು ಕಾಪಾಡ್ಕೊಂಡ್ ಬಂದಿದ್ದೀನಿ. ಇವ್ನ್ ಬಂದ್ಬಿಟ್ಟು ನನ್ನ ಫುಲ್ ಬ್ಲಾಕ್ ಮಾರ್ಕ್ ಮಾಡಿ ನನ್ನ ಜೀವನನೇ ಹಾಳು ಮಾಡಿ ಕೂರ್ಸಿದ್ದಾರೆ. ಈಗೇನು ಆಗ್ಬೇಕು ಫೈನಲಿ? ಸರ್ ನನ್ಗೆ ಅವನಿಂದ ಡಿವೋರ್ಸ್ ಬೇಕು ಸರ್. ಕೊಡ್ತೀನಿ ಎಸ್. ಒಂದೇ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಡಿವೋರ್ಸ್ ಕೊಡಕ್ ರೆಡಿ ಇಲ್ವಾ ಅವರು? ಸರ್ ಇವತ್ತು ಡಿವೋರ್ಸ್ ಕೊಡ್ತೀನಿ ಅನ್ನೋದು, ನಾಳೆ ಬಂದ್ಬಿಟ್ಟು ಮೇಡಮ್ ಒಂದ್ ಸ್ವಲ್ಪ ದಿನ ನೋಡೋಣ ಅವ್ರು ಬರ್ತಾರೇನೋ ಅಂತ ಹೇಳಿ ಇದು ಸರ್ ಮಾಡೋದು. ಇನ್ನೂ ಒಂದ್ ಮಾತು, ಒಂದು ಹೆಣ್ಣು ಮಗು ಜೀವನ ಹಾಳಾಗ್ಬಾರ್ದು ಅನ್ನೋ ಉದ್ದೇಶದಿಂದ ನಾನು ಈ ತರ ಇದ್ದೆ ಸರ್. ಆದ್ರೆ ಹೆಣ್ಣು ಮಗು ಜೀವನ ಹಾಳಾಗೋದಲ್ಲ. ನಿನ್ನ ಮನೆಯಲ್ಲಿ ಇದ್ರೆ ಅವಳ ಜೀವನ ಹಾಳು, ನನ್ನ ಮನೆಯಲ್ಲಿ ಇದ್ರೆ ಅವಳು ಅವ್ನಿಗೆ ನೆಮ್ಮದಿಯಾಗಿರ್ತಾಳೆ. ಯಾರು ಹೆಣ್ ಕೊಡಲ್ಲ ಅಂತ ಅವ್ನಿಗೆ ಆಯ್ತು ಗೊತ್ತು ಸರ್. ನೆಮ್ಮದಿಯಾಗಿದ್ರೆ ಆಯ್ತು. ನೀವು ಅಲ್ಲ, ಏನ್ ಡೈವರ್ಸ್ ಕೊಟ್ಬಿಡೋಣ ಬಿಡಿ. ಸುರೇಶ್ ನಾಯ್ಡು ಅವರೇ, ನೀವು ಇಷ್ಟಪಟ್ಟು ತಾನೇ ನಿಮ್ಮ ಹೆಂಡತಿನ ಮದುವೆ ಆಗಿದ್ದು? ಸರ್ ಇಷ್ಟಪಟ್ಟಿದ್ಕೇನೆ ಅವ್ರು ನನ್ನ 11 ತಿಂಗಳು ನನ್ನ ಜೊತೆಲಿ ಇಲ್ಲ, ನಾನು ಖರ್ಚು ವರ್ಚಿಂದ ಎಲ್ಲ ನಾನು ನೋಡ್ಕೊಂಡಿದ್ದೀನಿ. ಎಲ್ಲರೂ ನೋಡ್ಕೊಳ್ಳೋ ನೀನು ಮಾಡಿರೋದಪ್ಪ. ಅಲ್ಲ ಬರ್ತೀನಿ. ಇವಾಗ ನಿಮ್ ಮಧ್ಯೆ ಯಾಕೆ ಬಿರುಕು ಬಂತು? ನಿಮ್ಗೆ ಯಾಕೆ ನಿಮ್ ಹೆಂಡತಿ ಮೇಲೆ ಡೌಟ್ ಬರೋದಕ್ಕೆ ಶುರುವಾಯ್ತು? ಸರ್ ಇವಾಗ ನಾನು ಹೇಳೋದು ಡೌಟ್ ಅನ್ನೋದು ಇಲ್ಲ. ಹಾ. ನಾನು ಎಲ್ಲಿ ಪ್ರಚಾರ ಮಾಡಿಲ್ಲ. Problem ಶುರುವಾಯ್ತು ಅಂತ. ಎಲ್ಲಿದ್ದೀನಿ ನಾನು? ಪ್ರಾಬ್ಲಮ್ ದುಡ್ಡು ಕಾಸು. ನಾನು ಅಕೌಂಟ್ ಡೀಟೇಲ್ಸ್ ಕಳ್ಸ್ತೀನಿ ನೋಡಿ. ಎಷ್ಟು ಕಳ್ಸ್ಬೇಕು ಒಂದ್ ತಿಂಗಳಿಗೆ, ಒಂದ್ ಮಗು ಮೇಂಟೆನೆನ್ಸ್ ಎಷ್ಟು ಬೇಕು ಒಂಚೂರು ನೀವು ಕೇಳ್ಬಿಡಿ ಸರ್ ಅವ್ರನ್ನ. ಹಂಗೆ ಕೇಳಿ ಸರ್, ವಾರಕ್ಕೆ ಎಷ್ಟು ಬೇಕು ಅಂತ ಮಗು ಮೇಂಟೆನೆನ್ಸ್. ಪ್ಯಾಂಪರ್ಸ್ ಒಂದು ಮಗುವಿಗೆ 1500 ರೂಪಾಯಿ ಪ್ಯಾಂಪರ್ಸ್ ಅಂತೆ, 2000 ರೂಪಾಯಿ 1000 ರೂಪಾಯಿ ಇದೆ. ಹಾಲ್ ಒಂದು ಪುಡಿ ಮಗು, ಡಬ್ಬ ಸಣ್ಣ ಮಗು ಹಾಲು 2000 ರೂಪಾಯಿ ಕುಡಿತಾ ಅಂತೆ. ಒಂದೇ ವಾರ ಹಾಲ್ ಪೌಡರ್ ಬರೋದು. ಒಂದು ಡೈಪರ್ ಬ್ಯಾಗ್ ಸಾವಿರಾರು ಜನ ಒಂದೇ ವಾರ ಮಕ್ಕಳು ಬರೋದು. ಎತ್ತಿರ್ತಾರೆ. ಎಲ್ಲ ನೋಡ್ಕೊಳ್ಳಿ, ಕೇಳಿಸ್ಕೊಳ್ರಿ ಇವ್ರ ಮಾತು. ಹೌದು, ಕೇಳಿಸ್ಕೊಳ್ತಾರಪ್ಪ. ಒಂದು ಸಿರ್ಲಾಕ್ ಸರ್ ಕೇಳಿಸ್ಕೊಳ್ರಿ. 250 ಗ್ರಾಮ್ಸ್ ಇರುತ್ತೆ. ಎಷ್ಟು ದಿನ ಬರುತ್ತೆ ಸರ್? ಯಾರನ್ನಾರು ವಿಚಾರ ಮಾಡಿ. ಈಗ ನಾನು ಹೇಳೋದು ನನ್ನ ಮೊಮ್ಮಗಳು ವಿಚಾರನ ನಾನು ಇಲ್ಲಿ ಪ್ರಚಾರ ಮಾಡೋ ಅವಶ್ಯಕತೆ ಇಲ್ಲ. ಒಂದ್ ಮಗು ಜಾಸ್ತಿ ತಿನ್ಬೋದು, ಒಂದ್ ಮಗು ಕಡಿಮೆ ತಿನ್ಬೋದು, ಅದು ಅವ್ರವ್ರ ಮನೆ ಇದು ಸರ್. ನನ್ನ ಮಗು ಬಗ್ಗೆ ಮಾತಾಡ್ತಾ ಇಲ್ಲ. ಒಂದು ವಾರಕ್ಕೆ ಸರ್ 4000 ರೂಪಾಯಿ ಮಗು ಖರ್ಚಿರುತ್ತಪ್ಪ, ತಿಂಗಳಿಗೆ 16,000 ರೂಪಾಯಿ ಅಂತ ಹೇಳ್ದೆ. ಇವಾಗ 2 ಕೆಲಸ ತಿಂಗಳಿಂದ ಮಾಡೋರು ಸರ್ ಎಷ್ಟು ಖರ್ಚು ಮಾಡ್ತಾರೆ ಪಾಪ. ಅಕ್ಟೋಬರ್